That is ಅದೇನೇ ದ ಸೈನ್ಸ್ ಆಫ್ ಸ್ಮಾದರಿಂಗ್. ಕೂತ್ಗೆ ಹೆಚ್ಚಿದಾಗ ವೇನ್ ಡ್ರೈನ್ ಆಗೋದಿಲ್ಲ. ಈವನ್ ಚೆಸ್ಟ್ ವೇನ್ ಆಗಿರ್ಬೋದು, ಫೇಶಿಯಲ್ ವೇನ್ಸ್ ಆಗ್ಬೋದು. ಅವು ಪ್ರೆಷರ್ ಇರ್ತದಲ್ಲ ಕೂತ್ಗೆ ಮೇಲೆ, ಹಾಗಾಗಿ ಅದು ವೇನ್ ಡ್ರೈನ್ ಆಗೋದಿಲ್ಲ, ಅದು ಊದ್ಕೊಳ್ತದೆ. ವೇನ್ ಊದ್ಕೊಳ್ತದೆ. ಈವನ್ ಚೆಸ್ಟ್ ವೇನ್ಸು ಸಹ ನೀವು ಗಮನಿಸ್ಬೋದು, ಇವೆಲ್ಲ ಊದ್ಕೊಂಡಿದೆ. ದಿಸ್ ಆರ್ ಆಲ್ ದಿ ಸೈನ್ಸ್ ಆಫ್ ಸ್ಟ್ರಾಂಗ್ಯುಲೇಷನ್. ಅಲ್ಲ, ನಾನು ಹೇಳಿದಲ್ಲ, ಈಗ 36 ಮೋರ್ ದೆನ್ 36 hours ಆಗಿದೆ. ಅದು ಎಕ್ಸಾಕ್ಟ್ ಟೈಮ್ ಅವ್ರು ಯಾವಾಗ ನಾವು ಹೇಳೋಕ್ಕಾಗಲ್ಲ, ಒಂದು ಅಂದಾಜು ಹೇಳ್ಬೋದು ಅಷ್ಟೇ. 36 ಮೋರ್ ದೆನ್ 36 hours ಆಗಿದೆ ಅಂತ ಹೇಳಿ. ಇಲ್ಲ ಇಲ್ಲ, ಈ ಥರ ಇಲ್ಲ ಇಲ್ಲ, ಏನಂಥದ್ದೇನಾಗಿಲ್ಲ. ಇಲ್ಲ ಇಲ್ಲ, ಅಲ್ಲ ಟೈಮಲ್ಲಿ ಇನ್ನೇನು ಸ್ಟ್ರಾಂಗ್ಯುಲೇಟ್ ಮಾಡ್ಬೇಕಾದ್ರೆ ಸಹಜವಾಗಿ ಒದ್ದಾಡ್ತದೆ ಮಗು. ಬಟ್ ಒದ್ದಾಡಿದಕ್ಕೆ ಯಾವುದೇ ಗಾಯಗಳಲ್ಲೇನು ಆತಂಕ, ಅದು ಏನಾರ ಗಿರ್ಚಿ ಏನಾರ ಆಗಿದ್ರೆ ಸ್ವಲ್ಪ ಸ್ಕ್ರಾಚ್ ಮಾರ್ಕ್ಸ್ ಇರೋದು, ಆ ಥರದ್ದು ಏನಿಲ್ಲ. ಬ್ಲಡ್ ಅದು ದಟ್ಸ್ ಆಲ್ಸೋ ಸೈನ್ ಆಫ್ ಕಂಜೆಷನ್. ಅದು ಈ ಕುತ್ತಿಗೆ ಹೆಚ್ಚಿದಾಗ ಬ್ಲಡ್ ಡ್ರೈನ್ ಆಗೋದಿಲ್ವಲ್ಲ, ಹಾಗಾಗಿ ಅದು ನೋಸ್ ಮೂಲಕ ಆ ಮ್ಯೂಕೋಸದಿಂದ ಹೊರಗಡೆ ಬರ್ತದೆ. ಅದೇ ಬ್ಲಡ್ ಕಮಿಂಗ್ ಔಟ್ ಆಫ್ ದಿ ನೋಸ್.